ಉಕ್ಕಳಪ್ಪ ಹಿಂದೂ ಯುವತಿಯ ಮದುವೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳನ್ನ ಏನ್ ಮಾಡ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಖ್ವಾಜಾ ಹಿಂದೂ ಧರ್ಮಕ್ಕೆ ಬಂದರೆ ನಾವು ಒಪ್ಕೊಳ್ತೀವಿ. ಹುಬ್ಬಳ್ಳಿಯಲ್ಲಿ ಯುವತಿಯ ತಾಯಿ ಶಿವಕ್ಕ ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸುಳ್ಳು ದಾಖಲೆಯನ್ನು ಕೊಟ್ಟು ಮಗಳನ್ನ ಮದುವೆ ಆಗಿದ್ದಾನೆ. ನಮ್ಮ ಮಗಳು ಅವರ ಮನೆಯಲ್ಲಿರೋದು ನನಗೆ ಇಷ್ಟ ಇಲ್ಲ, ಸೊ ನನ್ನ ಮಗಳು ಬೇಕು ಅಂತೇಳಿ ಈಗ ತಾಯಿ ಈ ರೀತಿಯಾಗಿ ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಇಬ್ಬರದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ಮುಕ್ಕಳಪ್ಪ ಹೆಂಡತಿ ಹೇಳ್ತಾ ಇರುವಂಥದ್ದು, ಅಂದರೆ ಮಗಳು ಹೇಳ್ತಾ ಇರುವಂಥದ್ದು ಆ ರೀತಿಯ ಏನೂ ಇಲ್ಲ ಅಂತೇಳಿ. ಬಟ್ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ನಮಗೆ ಭಯ ಆಗ್ತಾ ಇದೆ, ಸೊ ನಮ್ಮ ಮಗಳು ನನಗೆ ವಾಪಸ್ ಬೇಕು ಅಂತೇಳಿ. ಸೊ ಮಗಳನ್ನು ಏನು ಮಾಡ್ತಾರೆ ಅನ್ನುವಂಥ ಭಯ ಕಾಡ್ತಾ ಇದೆ. ಖ್ವಾಜಾ ಹಿಂದೂ ಧರ್ಮಕ್ಕೆ ಬಂದರೆ ನಾವು ಒಪ್ಕೊಳ್ತೀವಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಯುವತಿಯ ತಾಯಿ ಶಿವಕ್ಕ ಈ ರೀತಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸುಳ್ಳು ದಾಖಲೆಯನ್ನು ನೀಡಿ ಮಗಳನ್ನ ಮದುವೆ ಆಗಿದ್ದಾನೆ ಅಂತೇಳಿ. ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಖಾಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಖಾಜಾ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಖಾಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದಾರ ರೀ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊಳ್ತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ಆಕೆ 27ನೇ ತಾರೀಕಿಗೆ ಹೋಗ್ಯಾಳ್ರಿ ಸರ್, 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ಏನಲ್ರಿ ಇದು ಅಲ್ರಿ ಅದ ರೀ. ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ. ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂ ಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಿದ್ದಾರೆ. ಅದೆಲ್ಲ ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಬಂದು 28 ಏಪ್ರಿಲ್ ಮದುವೆ ಆದ್ರೂ ಕೂಡ ಹಿಂಗೆ ಮಗಳು ಬಂದ ತಕ್ಷಣ ಆಕ್ಟಿವಿಟೀಸ್ ಆದ್ರೂ ಗೊತ್ತಾರ ಮಗಳು ತಾಳಿನ ಇಲ್ರಿ ಸರ್. ಗಾಯತ್ರಿ ಅನ್ನೋ ಹುಡುಗಿಗೆ ಏನು ತೊಗೊಂಡು ಹೋದ್ಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಕಿಡ್ನಾಪ್ ಕೇಸನ್ನು ಹುಡುಗಿಯವ್ರ ತಾಯಿಯವರ ಜೀವ ಬೆದರಿಕೆ ಮತ್ತು ಕಿಡ್ನಾಪನ್ನು ಕೇಸ್ ದಾಖಲಿಸಿದ್ವಿ. ಅದರ ಪರವಾಗಿ ಅದೆಲ್ಲ 164 ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದ ಅವನು. ಏನಂತ ಅಂತ ಹೇಳಿದರೆ, ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೀನಿ, ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂಥೇಳಿ. ಇಲ್ಲಿ ನಾ ಯಾವುದೇ ರೀತಿಯಾದಂಥ ಲವ್ ಜಿಹಾದ್ ಮಾಡಿಲ್ಲ, ಮತಾಂತರ ಮಾಡಿಲ್ಲ ಅಂಥೇಳಿ ಅವನು ಹೇಳಿದ್ದ. ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ, ಅವನು ಯಾವ ರೀತಿ ಮತಾಂತರ ಮಾಡಿದ್ದಾನೆ ಮತ್ತು ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಕೈಯಲ್ಲಿ ಉರ್ದುವಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ. ಇದು ಮತಾಂತರವ ಲವ್ ಜಿಹಾದ ಏನಿದು? ಇದ್ರ ಜೊತೆಗೆ ಮುಂಡಗೋಡು ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಏನವನ ಮದುವೆಗೆ ದಾಖಲಾತಿ ಕೊಟ್ಟಿದ್ದಾರ, ಅಲ್ಲಿ ಹೋಗ್ಬಿಟ್ಟು ಖಾಜಾ ಬಂದೆ ನವಾಜ್ ಮುಕ್ಕಳಪ್ಪ ಅಂತ ಏನಿದಲ್ಲ ಅವನು ಗಾಯತ್ರಿ ಮತ್ತು ಅವರು ಹೋಗಿ ಮೊದಲನೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅದು ರಿಜೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಆಫ್ಲೈನಲ್ಲಿ ಏನು ಮಾಡ್ತಾರೆ, ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ. ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿ